ದ್ವಾದಶ ರಾಶಿಗಳ ವಾರದ ಫಲವನ್ನ ನೋಡ್ತಾ ಇದ್ವಿ ಶಾಸ್ತ್ರಿಗಳೇ. ಮಕರ, ಕುಂಭ, ಮೀನ ರಾಶಿಗಳ ಈ ವಾರದ ಫಲವನ್ನ ತಿಳಿಸ್ಕೊಡೋದಾದ್ರೆ ನೋಡ್ತಾ ಹೋಗೋಣ. ಮಕರ ರಾಶಿಯವರಿಗೆ ಹೇಗಿದೆಯಪ್ಪ ಈ ವಾರದ ಆದಿಯಲ್ಲಿ ಅಂದರೆ ಸಪ್ತಮದಲ್ಲಿರ್ತಕ್ಕಂಥ ಚಂದ್ರ ಕ್ಷೀರ ಜಲ ವ್ಯಾಪಾರಗಳಲ್ಲಿ ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡ್ತಾನೆ. ದೂರ ಪ್ರಯಾಣ ಇರ್ತದೆ, ಜಲಪ್ರಯಾಣ, ಜಲಯಾನ, ಅವುಗಳಲ್ಲಿ ಉಂಟಾಗ್ತಕ್ಕಂಥ ಸಂತೋಷ ಇವುಗಳಿಗೆಲ್ಲ ತುಂಬ ಕಾರಣೀಕರ್ತನಾಗ್ತಾನೆ. ಚಂದ್ರ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಸ್ವಲ್ಪ ಅನಾನುಕೂಲ ಇರ್ತದೆ, ದಾಂಪತ್ಯದಲ್ಲಿ ಅನ್ಯೋನ್ಯತೆ ಚೆನ್ನಾಗಿದೆ, ಕುಟುಂಬದಲ್ಲಿ ಘರ್ಷಣೆ ಸಾಧ್ಯತೆಗಳು, ಸಣ್ಣ ಪುಟ್ಟ ತೊಡಗುಗಳು, ಹೆಚ್ಚಿನ ಪಾಲು ಚೆನ್ನಾಗಿದೆ. ಚಂದ್ರನ ದೃಷ್ಟಿ ರಾಶಿಗೆ ಇದ್ದಾಗಲೂ ಮನಸ್ಸಿನ ಮೇಲೆ ಹಿತ, ಮನಸ್ಸಿನ ಒಂದು ಒಳ್ಳೆಯ ಮುದ ಇವುಗಳಲ್ಲಿ ನೀವು ಪಾಲ್ಗೊಳ್ತಕ್ಕಂಥದ್ದು, ಮನೋರಂಜನೆ ಈ ರೀತಿಯಲ್ಲಿ ತೊಡಗ್ತೀರಾ, ಅದರಲ್ಲಿ ಸಂಶಯ ಇಲ್ಲ. ಆದರೆ ಕೆಲಸ ಕಾರ್ಯಗಳಲ್ಲಿ ಪರಿಶ್ರಮ, ಒತ್ತಡ ಜಾಸ್ತಿ ಇರ್ತದೆ. ಬ್ಯಾಕ್ ಟು ಬ್ಯಾಕ್ ಸ್ವಲ್ಪ ಕೆಲಸಗಳು ಒತ್ತಡ ಜಾಸ್ತಿಯಾಗಿ ಈ ಕೆಲಸ ಮುಗಿಸಿದ್ರು ಇನ್ನೊಂದು ಕೆಲಸ ರೆಡಿ ಇರ್ತದೆ, ಆ ಕೆಲಸ ಮುಗಿಸಿದ್ರೆ ಮತ್ತೊಂದು ರೆಡಿ ಇರ್ತದೆ. ಈ ರೀತಿಯ ಒಂದು ಒತ್ತಡಕ್ಕೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಅಂತೂ ಖಂಡಿತ ಇದೆ. ಹೀಗಾಗಿ ಅದಕ್ಕೆ ಸಿದ್ಧ ಆಗಿಬಿಡಿ. ಕೆಲಸ ಮಾಡಬೇಕು, ಈ ವಾರದಲ್ಲಿ ನಾನು ಬೇರೆ ದಾರಿ ಇಲ್ಲ, ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಆ ರೀತಿಯಲ್ಲಿ ಮನಸ್ಸು ಇರಲಿ. ಅದು ನಿಮಗೆ ಕೆಲಸಕ್ಕೊಂದು ಒಳ್ಳೆಯ ಇದು ಕೊಡುತ್ತೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಘರ್ಷಣೆಗಳಾಗೋದು, ಒರಟು ಮಾತು ಬರೋದು ಸಹಜ ಅಲ್ವಾ. ಕೆಲಸದ ಒತ್ತಡ ಜಾಸ್ತಿ ಆಗ್ತಾ ಇದ್ದ ಹಾಗೇ ಆ ರೀತಿಯ ವಾತಾವರಣವೇ ಇದೆ. ಎಲ್ಲರ ಮೇಲೂ ರೇಗಾಡೋದು, ಕೆಲಸ ಮಾಡಿದ್ರೆ ಆಗುತ್ತೆ, ಆದರೆ ರೇಗಾಟವೇ ಕೆಲಸ ಆಗಿಬಿಟ್ರೆ ಅದು ಒಳ್ಳೆಯದಲ್ಲ. ಈ ರೀತಿಯಲ್ಲಿ ಮನಸ್ಸಿದ್ರೆ ಬಹಳ ಒಳ್ಳೆಯದು. ಆಲೋಚನೆ ಇರಲಿ. ವಾರಾಂತ್ಯದಲ್ಲಿ ವೃತ್ತಿಯಲ್ಲಿ ಅನಾನುಕೂಲವೇ ಇದೆ, ಸ್ವಲ್ಪ ಎಚ್ಚರವಾಗಿರಬೇಕು, ಸ್ವಲ್ಪ ಸಮಾಧಾನವಾಗಿರಿ. ಈ ವಾರ ಇಡೀ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಸ್ತ್ರೀಯರಿಗೆ ನಷ್ಟ, ಅಪಮಾನ ಇದನ್ನು ಸೂಚಿಸ್ತಾ ಇದೆ. ವಾರಾಂತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಅಂದರೆ ಶನಿವಾರದ ಬರೋವರೆಗೂ ನಿಮಗೆ ಸ್ವಲ್ಪ ದುಗುಡದ ವಾತಾವರಣ, ಯಾರೋ ಏನೋ ಅಂದ್ಬಿಡ್ತಾರೆ, ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ, ಮತ್ತು ವಾಪಸ್ ಅವರಿಗೆ ಹೇಳೋಕ್ಕೂ ಆಗಲ್ಲ, ಅಂಥದ್ದೊಂದು ಸಂದಿಗ್ಧಕ್ಕೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಸೂಚಿಸ್ತಾ ಇದೆ. ಮಕರ ರಾಶಿಯವರಿಗೆ ಸ್ವಲ್ಪ ವೀಕ್ ಆಗಿದೆ. ವಾರದ ಆದಿಯಲ್ಲಿ ಒಂದು 2-3 ದಿನ ನಿಮಗೆ ಚೆನ್ನಾಗಿರ್ತದೆ. ಮಂಗಳವಾರ ಬುಧವಾರದವರೆಗೆ ಚೆನ್ನಾಗಿದೆ. ಅಲ್ಲಿಂದ ಸ್ವಲ್ಪ ವಾತಾವರಣ ಕಹಿ ಆಗ್ತಾ ಹೋಗುತ್ತೆ. ಯೋಚನೆ ಮಾಡಿಬಿಡಿ, ಅದಕ್ಕೊಂದು ಪರಿಹಾರ ಹೇಳೋಣ. ಮಕರ ರಾಶಿಯವರಿಗೆ ಪರಿಹಾರ ಏನಪ್ಪ ಅಂದರೆ ಶನೈಶ್ಚರ ಕವಚ ಹೇಳ್ಕೊಳ್ಳಿ. ಜೊತೆಗೆ ಅಮ್ಮನವರ ಸನ್ನಿಧಾನದಲ್ಲಿ ಒಂದು ವಿಶೇಷ ಅಭಿಷೇಕ ಮಾಡಿಸಿ, ಪಂಚಾಮೃತ ಸೇವೆಯನ್ನು ಮಾಡಿಸಿ, ಆ ತೀರ್ಥ ಸೇವನೆ ಮಾಡಿ. ಅಮ್ಮನವ್ರ ಪ್ರಾರ್ಥನೆ ಕೂಡ ಬಹಳ ಮುಖ್ಯ. ಯಾಕಂದರೆ ಚಂದ್ರ ಕೇತು ಜೊತೆಗೆ ಸಂಚರಿಸುವಾಗಲೇ ಮನಸ್ಸು ಹಾಳಾಗೋದು. ಹೀಗಾಗಿ ಶನೈಶ್ಚರ ಕವಚದ ಜೊತೆಗೆ ಅಮ್ಮನವ್ರ ಪ್ರಾರ್ಥನೆ ಕೂಡ ಮಾಡಿ. ಇನ್ನು ಕುಂಭರಾಶಿಗೆ ಹೋಗೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ಹೇಗಿರ್ತದಪ್ಪ ಅಂದರೆ ಸಾಲ ಶತ್ರುಗಳಿಂದ ಮುಕ್ತಿ, ವೃತ್ತಿಯಲ್ಲಿ ಗೌರವ, ಬಲ ಚೆನ್ನಾಗಿದೆ. ವಸ್ತ್ರಾಭರಣ ವ್ಯಾಪಾರದಲ್ಲಿ ಅನುಕೂಲ, 3-4 ಬಗೆಯ ಲಾಭಗಳನ್ನು ಕಾಣ್ತಕ್ಕಂಥದ್ದು, ಮತ್ತು ಬುದ್ಧಿಶಕ್ತಿ ತುಂಬ ಚೆನ್ನಾಗಿದೆ. ಪಂಚಮದಲ್ಲಿ ಗುರು ಸಂಚರಿಸಿದ್ರೆ ಇನ್ನೊಬ್ಬರಿಗೂ ನೀವು ಮಾರ್ಗದರ್ಶನ ಮಾಡಿ ಹೀಗಲ್ಲ ಹೀಗೆ ಅಂತ ತಿದ್ದುವ ಗುಣ ಅದು ನಿಮಗೆ ಇದೆ. ಈ ವಾರದಲ್ಲಿ ಚೆನ್ನಾಗಿದೆ, ಸಂಶಯ ಇಲ್ಲ ಅದರಲ್ಲಿ. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಅನಗತ್ಯ ವ್ಯಯ, ಅಲೆದಾಟ ಇದನ್ನು ಸೂಚಿಸ್ತಾ ಇದೆ. ಕಾರಣ ಮಾಂದಿ ಸಂಚರಿಸುತ್ತೆ ವ್ಯಯಭಾವದಲ್ಲಿ. ಈ ಕಾರಣದಿಂದಾಗಿ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇದೆ. ಬಂಧು ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿರ್ತದೆ. ಈ ಯಾವುದೋ ಭೂ ವ್ಯವಹಾರಗಳು ಅಥವಾ ಮನೆಯ ಗೃಹಾಲಂಕಾರ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ವಿಷಯಗಳಲ್ಲಿ ಹೆಚ್ಚು ಆಸಕ್ತಿ ಬೆಳೆಯುತ್ತೆ ನಿಮಗೆ. ಏನೋ ಅಲಂಕಾರ ಮಾಡೋಣ, ಮನೆ ಕ್ಲೀನ್ ಮಾಡೋಣ, ಮನೆ ಚೊಟ್ಟ, ಈ ರೀತಿಯ ಒಂದು ಅದರಲ್ಲಿ ತೊಡಗಿಕೊಳ್ತೀರಾ. ಆ ರೀತಿಯ ಒಂದು ಸಾಧ್ಯತೆ ಇದೆ. ಮತ್ತು ಹೆಚ್ಚು ವ್ಯಯವನ್ನು ಸೂಚಿಸ್ತಾ ಇದೆ. ಕಾಲಿಗೆ ಪೆಟ್ಟಾಗಬಹುದು. ಹೀಗಾಗಿ ಸ್ವಲ್ಪ ಹುಷಾರು, ನಿಧಾನಕ್ಕೆ ಓಡಾಡಿ. ಪ್ರಾರ್ಥನೆಗೆ ಕುಂಭರಾಶಿಯವರಿಗೆ ದುರ್ಗಾ ಕವಚ ಹೇಳ್ಕೊಳ್ಳಿ. ಮುಖ್ಯವಾಗಿ ಬೇಕಾಗಿರೋದು ಅಷ್ಟೇ, ಇನ್ನೇನು ಹೆಚ್ಚಿನ ಬಾಧೆಗಳು ಅಷ್ಟಾಗಿ ಇಲ್ಲ. ಕೆಲಸ ಇತ್ಯಾದಿಗಳಲ್ಲಿ ತುಂಬ ಚೆನ್ನಾಗಿದೆ. ಕರ್ಮಾಧಿಪತಿ ಲಾಭದಲ್ಲಿದ್ದಾಗ ಕಾರ್ಯಕ್ಕೆ ಚ್ಯುತಿಯಾಗಲಿ ತೊಡಕಾಗಲಿ ಉಂಟಾಗೋದಿಲ್ಲ, ಆತಂಕ ಬೇಡ. ಇನ್ನು ಮೀನರಾಶಿಗೆ ಹೋಗೋಣ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ನೇಹಿತರು, ಬಂಧುಗಳಲ್ಲಿ ಆತ್ಮೀಯತೆ ಚೆನ್ನಾಗಿರುತ್ತೆ. ಮಕ್ಕಳಿಂದ ಸಂತಸ, ಬುದ್ಧಿಬಲ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಚತುರ ಆಲೋಚನೆಗಳು, ತುಂಬ ಜಾಣ್ಮೆಯಿಂದ ಕೆಲಸ ಮಾಡ್ತಕ್ಕಂಥ, ಜಾಣ್ಮೆಯನ್ನು ಪ್ರದರ್ಶನ ಮಾಡ್ತಕ್ಕಂಥ, ನಾನು ಎಷ್ಟು ಜಾಣ ಇದ್ದೀನಿ ಅಥವಾ ಎಷ್ಟು ಜಾಣ ಇದ್ದೀನಿ ತೋರಿಸ್ಕೊಳ್ತಕ್ಕಂಥ ಅದೆಲ್ಲ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೂ ಅನುಕೂಲಕರವಾಗಿದೆ. ಹೆಚ್ಚಿನ ಪಾಲು ಚೆನ್ನಾಗಿದೆ. ಪಂಚಮ ಸ್ಥಾನದಲ್ಲಿ ಪಂಚಮಾಧಿಪತಿ ಇದ್ದರೆ ಮನಸ್ಸಿಗೆ ಹಿತವಾಗಿರುತ್ತೆ. ಮನಸ್ಸಿಗೆ ಅಷ್ಟು ರಾಡಿ ಮಾಡಿಕೊಳ್ಳದೆ ಹೇಗೆ ಹ್ಯಾಂಡಲ್ ಮಾಡೋದು, ಸಂದರ್ಭಗಳನ್ನ, ಸಿಚುವೇಶನ್ಸ್ ಹೇಗೆ ಗೆಲ್ಲೋದು, ಇದೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆ ರೀತಿಯ ಒಂದು ಶುಭ ಫಲ ಖಂಡಿತ ಇದೆ. ಸುಖ ಸ್ಥಾನದಲ್ಲಿ ಗುರು ಬೇರೆ ಇದ್ದಾನಲ್ಲ, ಹೀಗಾಗಿ ಚೆನ್ನಾಗಿದೆ. ಕೆಲಸದಲ್ಲೂ ತುಂಬ ಚೆನ್ನಾಗಿದೆ. ಹೀಗಾಗಿ ಆತಂಕ ಇಲ್ಲ ಈ ವಾರದಲ್ಲಿ. ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಲಾಭದಾಯಕವಾಗಿದೆ. ಸ್ನೇಹಿತರು, ಬಂಧುಗಳ ಆತ್ಮೀಯತೆ, ಮಕ್ಕಳಿಂದ ಸಂತಸ, ಇದು ವಾರದ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ವಾರಾಂತ್ಯದಲ್ಲಿ ಚಂದ್ರನ ಸಂಚಾರವೂ ಚೆನ್ನಾಗಿದೆ. ಅಲ್ಲಿ ಕೇತು ಜೊತೆಗಿದ್ದಾಗ ಸ್ವಲ್ಪ ಮಟ್ಟಿಗೆ ಈ ಗುರುವಾರ ಮತ್ತು ಶುಕ್ರವಾರದ ಮಟ್ಟಿಗೆ ಸ್ವಲ್ಪ ಸಾಲ ಶತ್ರುಗಳ ಭಯ ಉಂಟಾಗುತ್ತೆ. ಅದು ಬಿಟ್ಟರೆ ಉಳಿದ ಹಾಗೆ ಚೆನ್ನಾಗೇ ಇದೆ ನಿಮಗೆ. ವಾರ ಅಂತ್ಯ ಏನಾಗಿದೆ ಅಂದರೆ ಕರ್ಮಸ್ಥಾನಕ್ಕೆ ಗುರುದೃಷ್ಟಿ ಇದೆ ಮುಖ್ಯವಾಗಿ. ಹೀಗಾಗಿ ವೃತ್ತಿಗೆ ಅನುಕೂಲ ಇದೆ. ಲಾಭದಲ್ಲಿ ಮಾಂದ್ಯ ಸಂಚಿಸಿದರೆ ಲಾಭದಾಯಕವೂ ಇರ್ತದೆ. ವಿದೇಶ ವಹಿವಾಟಿನ ಲಾಭ ಮತ್ತೊಂದು, ಈ ರೀತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣುವಂಥ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ವಾರ ಇಡೀ ನಿಮಗೆ ಹೆಚ್ಚಿನ ಪಾಲು ಚೆನ್ನಾಗೇ ಆಗಿದೆ.
ಗುರುವಾರ ಶುಕ್ರವಾರ ಮಾತ್ರ ಸ್ವಲ್ಪ ಮಟ್ಟಿಗೆ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಸಾಲ ಶತ್ರುಗಳ ಭಯ ಉಂಟಾಗಬಹುದು, ಸ್ವಲ್ಪ ಹುಷಾರು. ಉಳಿದ ಹಾಗೆ ಚೆನ್ನಾಗಿದೆ. ಪ್ರಾರ್ಥನೆಗೆ ಏನು ಮಾಡಬಹುದಪ್ಪ ಅಂದರೆ ಶಿವಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ ಮಾಡಿಸಿ. ನೀವು ಕೂಡ ಈ ಸಂಕಷ್ಟಹರ ಚೌತಿ ಅದರಲ್ಲಿ ಪಾಲ್ಗೊಳ್ಳಿ. ಕಾಯ ವಾಚ ಮನಸ ಗಣಪತಿ ಪ್ರಾರ್ಥನೆ ಮಾಡೋದರಿಂದಾಗಿ ನಿಮಗೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ತಂದೆ ಮಗನ ಆರಾಧನೆ ಈ ವಾರ ನಿಮ್ಮನ್ನು ಹೆಚ್ಚು ಕಾಪಾಡುತ್ತೆ. ಮಾಡಿ. ಶಾಸ್ತ್ರಿಗಳೇ, 12 ರಾಶಿಗಳ ವಾರದ ಫಲವನ್ನ ನೋಡಿದ್ವಿ. ಈಗ ನಮ್ಮ ಜೊತೆ ಒಬ್ರು ಕಾಲರ್ ಹೇಳಿದ್ದಾರೆ. ಬೆಂಗಳೂರಿನಿಂದ ರೇಣುಕಾ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ರೇಣುಕಾ ಅವರೇ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅವರ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. 6/2/1991. 6/2/1991. ಹುಟ್ಟಿದ ಸಮಯ? ಹುಟ್ಟಿದ ಸಮಯ 11:22 ಬೆಳಿಗ್ಗೆ, ಬುಧವಾರ. ಓಕೆ, ಏನ್ ಪ್ರಶ್ನೆ ಇತ್ತು? ಹಲೋ, ಪ್ರಶ್ನೆ ಏನಿತ್ತು ಹೇಳಿ. ಅವ್ರಿಗೆ ಮದ್ವೆ ಆಗ್ಬೇಕಾಗಿತ್ತು, ಮತ್ತೆ ಪ್ರಮೋಷನ್ ಸಿಗತ್ತಾ ಏನು ಜಾಬ್ ಅಲ್ಲಿ? ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ರೇಣುಕಾ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ವಿವಾಹದ ಬಗ್ಗೆ ಕೇಳಿದ್ರಿ ಪಾಪ ಅಲ್ವಾ? ಈಗ ಪ್ರಯತ್ನ ಮಾಡ್ತಾ ಇದ್ದೀವಿ. ಆಗ್ತಾ ಇಲ್ಲ ಯಾಕೆ ಅಂತಲ್ವಾ? ಈ ವಸ್ತುತಃ ಜಾತಕದಲ್ಲಿ ನೋಡಿ, ಇದು ಈಗ ನಡೀತಾ ಇರತಕ್ಕಂತಹ ಕಾಲ ಯಾವುದಪ್ಪ ಅಂದರೆ ಶನಿ ದಶೆಯಲ್ಲಿ ಗುರುವಿನ ಭುಕ್ತಿ ನಡೀತಾ ಇದೆ. ಈ ಗುರು ಈ ಜಾತಕದಲ್ಲಿ ಇರ್ತಕ್ಕಂಥದ್ದು ಒಳ್ಳೆಯ ಕ್ಷೇತ್ರ ಉಚ್ಚ ಸ್ಥಾನದಲ್ಲಿದ್ದಾನೆ. ಇವರಿಗೆ ಯಾರು ವಿವಾಹದ ಅಧಿಪತಿ ಅವನ ಲಾಭದಲ್ಲಿ ಬೇರೆ ಇದ್ದಾನೆ. ಹೀಗಾಗಿ ಅನುಕೂಲದ ಕಾಲ ಖಂಡಿತ ಇದೆ. ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುವ ಸಾಧ್ಯತೆ ನಿಶ್ಚಯವಾಗಿ ಇದೆ. ಯಾವುದೇ ಅಂಥ ತೊಡಕುಗಳು ಸೂಚಿಸ್ತಾ ಇಲ್ಲ. ಕುಜನ ಒಂದು ದ್ವಿತೀಯದಲ್ಲಿ ಕುಜ ಇದ್ದರೆ ಅದೊಂದು ಕುಜ ದೋಷ. ಲಗ್ನಾಧಿಪತಿ ಅವನೇ ಆಗಿರೋದ್ರಿಂದ ಅದು ಏನೋ ಅಷ್ಟು ಬಾಧಕವಲ್ಲ. ಹೀಗಾಗಿ ಒಂದು ಗ್ರಹಶಾಂತಿ ಮಾಡಿಸಿ, ಗ್ರಹಶಾಂತಿಯಿಂದಾಗಿ ಈ ತೊಡಕುಗಳೆಲ್ಲ ಬಿಡಿಸ್ಕೊಂಡು ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ಯಾವ್ದು ಫಲ ಇದೆ ಅದು ಅನುಕೂಲ ಆಗುತ್ತೆ. ಚೆನ್ನಾಗಂತೂ ಇದೆ, ಕಾಲ ಅಂತೂ ತುಂಬ ಚೆನ್ನಾಗಿದೆ. ಪ್ರಯತ್ನ ಬೇಕು, ಸ್ವಲ್ಪ ಪ್ರಯತ್ನ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿ, ಅಷ್ಟೇ ಬೇಕಾಗಿರೋದು. ಒಳ್ಳೆಯದ. ಧನ್ಯವಾದಗಳು ರೇಣುಕಾ ಅವರೇ. ಶಾಸ್ತ್ರಿಗಳೇ, ಈಗ ವಾರದ ಮಂತ್ರವನ್ನ ತಿಳಿಯುವಂಥ ಸಮಯ. ಈ ವಾರದ ವಿಶೇಷ ಮಂತ್ರವನ್ನ ತಿಳಿಸ್ಕೊಡೋದಾದ್ರೆ? ಖಂಡಿತ ನೋಡೋಣ. ಈ ವಾರದಲ್ಲಿ ಪ್ರಧಾನವಾಗಿ ನಾವು ಗುರುತಿಸ್ತಕ್ಕಂತಹ ಗಣಪತಿ. ಹಾಗಾಗಿ ಆ ಗಣಪತಿಯ ಆರಾಧನೆಗೆ, ಗಣಪತಿಯ ಒಲುಮೆಗೆ ಅದು ಬೇಕು ನಮಗೆ. ಯಾವುದೇ ವಿಘ್ನಗಳಿಲ್ಲದೆ ಕೆಲಸದಲ್ಲಿ ಒಂದು ಯಶಸ್ಸನ್ನು ಗಳಿಸಬೇಕಾಗಿದ್ದರೆ ಗಣಪತಿ ಪ್ರಾರ್ಥನೆ ಬೇಕು. ಅಂಥದ್ದೊಂದು ಮಂತ್ರವನ್ನು ಗಮನಿಸಿ. ಕರ್ಮಸಾಕ್ಷಿ ಕರ್ಮಕರ್ತ ಕರ್ಮಾಕರ್ಮ ಫಲಪ್ರದ ಕದಂಬ ಗೋಲಕಾಕಾರ ಕುಷ್ಮಾಂಡ ಗಣನಾಯಕ ಅಂತ ಈ ಮಂತ್ರವನ್ನು ನೀವು ಮಂಗಳವಾರ ಪ್ರತಿ ದಿವಸ ಹೇಳ್ಕೊಳ್ಬಹುದು. ಇದು ಎಲ್ಲದಕ್ಕೆ ಅನುಕೂಲ ಆಗುತ್ತೆ. ವಸ್ತುತಃ ಕರ್ಮಾಕರ್ಮ ಫಲಪ್ರದ ಅಂತ ಎಲ್ಲ ರೀತಿಯ ಎಲ್ಲ ಬಗೆಯ ಶುಭ ಫಲವನ್ನು ನಿರೀಕ್ಷೆ ಮಾಡ್ತಕ್ಕಂಥದ್ದು ನಾವು ದೇವತೆಗಳಿಂದ ಅಲ್ವಾ. ಅದರಲ್ಲೂ ಗಣಪತಿಯಿಂದ ನಾನಾಗಲೇ ಹೇಳಿದ ಹಾಗೆ ವಿಘ್ನ ತೊಡಕು ನಿವಾರಣೆ ಮಾಡಿ ಶುಭವನ್ನು ತಂದು ಕೊಡ್ತಕ್ಕಂಥವನು. ಈ ಮಂತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಸರಿ ಶಾಸ್ತ್ರಿಗಳೇ, ವಾರದ ವಿಶೇಷತೆ, ದ್ವಾದಶ ರಾಶಿಗಳ ಫಲ ವಿಶೇಷ ಮಂತ್ರವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.